ಮಂಜನ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಕೂಡ್ಲಿಗಿಯಲ್ಲಿ ಕೃಷಿ ಅಧಿಕಾರಿಗಳೊಂದಿಗೆ ರೈತರ ಚರ್ಚೆ ನಡೀತಾ ಇದೆ. ಬನ್ನಿ ನೋಡ್ಕೊಂಬರೋಣ. ಒಂದು ನಿಮಿಷ ನನ್ನ ಮಾತು ಕೇಳಿ ಸರ್. ನಮ್ಮ ಮಾತು ಹೇಳಿದ ಮೇಲೆ ನೀವು ಅದು ಹೇಳಿ. ಫಸ್ಟಿಗೆ ನೀವು ಆನ್ಸರ್ ಕೊಟ್ಬಿಟ್ರೆ ನಾವೆಲ್ಲಿ ಹೋಗೋದು? ಒಂದು ನಿಮಿಷ ನಾವು ಹೇಳುವವರಿಗೆ ಕೇಳಿ ಸ್ವಲ್ಪ ಸರ್. ನಾವು ಹೇಳುವವರಿಗೆ ಕೇಳ್ಬಿಟ್ಟು ಆನ್ಸರ್ ಕೊಡ್ತೀವಿ. ಕಳೆದ ವರ್ಷ ಲಕ್ಷಾನುಗಟ್ಟಲೆ ಕೋಟ್ಯಾನುಗಟ್ಟಲೆ ಲಾಸ್ ಆಗ್ಬಿಟ್ರು ರೈತರು. ಇಡೀ ಕರ್ನಾಟಕಕ್ಕೆ ಬರಗಾಲ ಬಂತು. ಬರಗಾಲ ಬಂದಿತ್ತು. ಆ ಬರಗಾಲ ಸತ್ಯನಾಶ ಹೋಗಿ ಕೇಂದ್ರ ಸರ್ಕಾರ ಪರಿಹಾರ ಕೊಡದೆ ಕರ್ನಾಟಕ ಸರ್ಕಾರ ಹೋಗಿ ಕೋಟಿಗೆ ಹಾಕಿ ಪರಿಹಾರ ತಗೊಂಡ್ರು ನಮ್ಗೆ ಸರಿಯಾದ ರೀತಿ ಪರಿಹಾರ ಸಿಗಲಿಲ್ಲ. ದೇವ್ರು ಏನೋ ಪರಮಾತ್ಮ ಈ ವರ್ಷ ರೋಣಿ ಮಳೆ ಚೆನ್ನಾಗಿ ಕೊಟ್ಟಿದೆ. ಇಂಥ ಸಮಯದಲ್ಲಿ ನೀವು ಎಲೆಕ್ಷನ್ದು ಒಂದು ಉದಾಹರಣೆ ತೋರಿಸ್ತಾ ಇದ್ದೀರಾ. ಅಲ್ಲಲ್ಲ, ಒಂದು ನಿಮಿಷ ನಾವು ಹೇಳೋವರೆಗೆ ನೀವು ಕೇಳ್ಬಿಟ್ಟು ಆನ್ಸರ್ ಕೊಡಿ. ಎಲೆಕ್ಷನ್ದು ಉದಾಹರಣೆ ತೋರಿಸ್ತೀರಾ? ಯಾವುದೇ ಅಧಿಕಾರಿ ಹತ್ರ ಹೋಗಿ ನಾವು ಜೋರಾಗಿ ಮಾತಾಡಿದರೆ ಎಲೆಕ್ಷನ್ ಐತಪ್ಪ ಸ್ವಲ್ಪ ತಾಳ್ಮೆ ತಗೊಳ್ರಿ ಅಂತ. ಈಗ 6 ದಿನ ಆಯಿತು ಮಳೆ, ರೋಣಿ ಮಳೆ ಬಂದು ಇನ್ನೋವರೆಗೆ ಕ್ರಮ ತಗೊಂಡಿಲ್ಲ. ನಾವು ಅರ್ಜಿ ಕೊಟ್ಟಿದ ಮೇಲೆ ಕ್ರಮ ತಗೊತೀರಂದ್ರೆ ಎಷ್ಟು ಬೇಜವಾಬ್ದಾರಿ ತಾನೇ ಆಯ್ತೀರಿ ನೀವು ಅಂತ ನಾವು ತಿಳ್ಕೊಬೇಕು ಸರ್. ಜವಾಬ್ದಾರಿ ಇದ್ದವರು ಇನ್ನು 8-10 ದಿನ ರೋಣಿ ಮಳೆ ಇದ್ದಂಗೆ ನೀವು ಕ್ರಮ ತಗೋಬೇಕು. ಇಂಥ ಡೀಲರ್ಗೆಲ್ಲ ಕರೆದ್ಬಿಟ್ಟು ಸಭೆ ಕೂಡಿಸಿ ರೈತರಿಗೆಲ್ಲ ಕರೆಸಿ ನಿಮ್ಗೆ ಏನು ಕೊಡ್ತಾ ಇದೆ, ಏನಿಲ್ಲ, ಮುಂದೆ ಏನು ಬೇಕು ಅವೆಲ್ಲ ನೀವು ಸ್ವಲ್ಪ ಸಮಸ್ಯೆನ ಪರಿಹಾರ ಮಾಡೋ ಸೂಚನೆ ತಗೋಬೇಕಾ? ಅಂಥದ್ದು ಯಾವುದು ಮಾಡಿಲ್ಲ ಸರ್ ನೀವು. ಮತ್ತು ನಿಮ್ಗೆ ಏನು ಅನ್ಬೇಕು ಹೇಳಿ ಸರ್ ಇವತ್ತು. ಈಗ ನೀವು ಆನ್ಸರ್ ಕೊಡಿ ಸರ್, ತೊಂದರೆ ಇಲ್ಲ. ಯಾಕಂದ್ರೆ ಯಾವುದೋ ಒಂದು ಈ ಚುನಾವಣೆ ಕಾರಣವನ್ನ ಹೇಳಿದ್ರೆ ಅವರ ಸ್ಥಾನಕ್ಕೆ ಅದು ಕಳಂಕ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಚುನಾವಣೆ ನಡೀತಿದೆ, 7ನೇ ತಾರೀಕಿಗೆ ಮುಗೀತು ಚುನಾವಣೆ. ಆದರೂ ಸಹಿತ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಇಲ್ಲಿ ರೈತರು, ಯಾಕಂದ್ರೆ ಮಳೆ ಯಾವ ನಮ್ಮ ಬೇರೆ ಕಾರಣವನ್ನ ಕೇಳಿ ಅದು ನಮಗೆ ಬರೋದಿಲ್ಲ, ಆ ಸಮಯ ನಮಗೆ ಸಿಗೋದಿಲ್ಲ ಮತ್ತು ಅವಧಿ ರೈತನಿಗೆ ಬಹಳ ಮುಖ್ಯವಾಗಿರುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತೇನು ಸಭೆ ಕರೆದಿದ್ದಾರೆ, ವಿಳಂಬ ಅದಕ್ಕೆ ಹೊಣೆಗಾರರು ನಮ್ಮ ಕೃಷಿ ಅಧಿಕಾರಿಗಳೇ. ಯಾಕಂದ್ರೆ ಒಬ್ಬ ರೈತರ ಹೋರಾಟದ ಮೂಲಕ ನಮ್ಮ ಬೇಡಿಕೆಗಳು ಬೇಕು ಅಂತೇಳಿ ಅಧಿಕಾರಿಗೆ ಹೇಳಿದಾಗ ಅವರು ಅದನ್ನು ಕ್ರಮ ಕೈಗೊಳ್ತಾರೆ ಅಂದ್ರೆ ಇದನ್ನ ಇಡೀ ರೈತ ಸಂಘಟನೆಗಳು ಖಂಡಿಸ್ತದಿವೆ. ಅದಕ್ಕೆ ಹೊಣೆಗಾರರು ಕೃಷಿ ಅಧಿಕಾರಿಗಳು. ಒಂದು. ಇನ್ನು ಎರಡನೇದು ಬಹು ಮುಖ್ಯವಾಗಿ ಇವತ್ತೇನು ವ್ಯಾಪಾರಸ್ಥರನ್ನ ಯಾವ್ದೋ ಬೀಜ 500 ಅಂತ ಹೇಳ್ತಾ ಇದ್ರು ನಮ್ಮ. ನೋಡ್ರಿ, ಮನುಷ್ಯನಿಗೆ ರೈತನಿಗೆ ಬೇಕಾಗಿರ್ತಕ್ಕಂಥ ಯಾವ್ದು ಅವಶ್ಯಕತೆ ಇದೆ ಆ ಬೀಜ ಕೊಡಬೇಕಾಗಿದೆ. ಹೊಸ ಕಂಪನಿಗಳು ಬರ್ತವೆ, ಕಂಪನಿಗಳ ಜೊತೆ ಒಪ್ಪಂದ ಮಾಡಿಕೊಳ್ತಾರೆ, ಅವರು ಜಾಸ್ತಿ ಕಮಿಷನ್ ಕೊಡ್ತಾರೆ. ಅವರು ಮಾರ್ಕೆಟ್ ನಲ್ಲಿ ಮೇಲ ಜಾಯಿಂಟ್ ಡೈರೆಕ್ಟ್ಲಿಂದ ಹಿಡಿದು ಜೆಡಿಯಿಂದ ಹಿಡಿದು ಕೆಳಹಂತದ ಅಧಿಕಾರಿಗಳವರೆಗೆ ಒಪ್ಪಂದ ಮಾಡಿಕೊಂಡು ಕಮಿಷನ್ ಕೊಟ್ರೆ ರೈತ ಯಾವ್ದಕ್ಕೆ ಅವಲಂಬನೆಯಾಗಿ ಒಳ್ಳೆ ಬೀಜವನ್ನ ಬಿತ್ತುತ್ತದನ್ನು ಅದನ್ನು ಬಿಡ್ತಾರೆ. ಹೊಸ ಬೀಜಕ್ಕೆ ಇವರು ಮಾರಾಟದಲ್ಲಿ ಮಾರ್ಕೆಟ್ ನಲ್ಲಿ ಕೊಡ್ತಾರೆ. ಇದು ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಮತ್ತು ನಮ್ಮ ಸಂಘಟನೆಗಳನ್ನು ವಿರೋಧಿಸ್ತೀವಿ. ಇವತ್ತು ರೈತ ಬಿತ್ತಿದ್ದಂದ್ರೆ ಆಮೇಲಿಂದ ನಾನು ಬೀಜ ತರಿಸ್ತಿದ್ದೀನಿ, ಅದು ಇಲ್ಲೇನೋ ಅದು ಬರಬೇಕೇನೋ ಬೇಕಾಗಿತ್ತಂತ ಒಂದು ಉತ್ತರವನ್ನ ಕೊಡ್ತಾ ಇದ್ದಾರೆ. ಎರಡನೇದು, ನಮ್ಮ ಯಾರೋ ಬಸಣ್ಣ ಅವರು, ಕುಪ್ಪನಕೇರಿ ಬಸಣ್ಣ ಕೇಳಿದಾಗ ಒಂದು ಉತ್ತರ ಕೊಡ್ತಾ ಇದ್ರು, ಯಾವ ಸೊಸೈಟಿಗಳಿದ್ದಾವೆ. ಆಮೇಲೆ ಜಂಬಣ್ಣನ ಹೆಸರು ಜಂಬಣ್ಣ ಕೇಳಿದಾಗ ನಿಮ್ಮ ಸೊಸೈಟಿ ಇದೆಯಾ, ನಿಮ್ಮ ಸೊಸೈಟಿಗೆ ನಾನು ಆರ್ಡರ್ ಕೊಟ್ಟು ಬಿಡ್ತನೋ, ಆಮೇಲೆ ದುಡ್ಡು ಕಟ್ಟಿ ಬಿಡ್ತಾರ. ಏನ್ರಿ ಇದು? ನಾವು ಸೊಸೈಟಿಗಳನ್ನ ನಾವು ಗುರುತಿಸಿ, ನಾವು ನ್ಯಾಯಬೆಲೆ ಅಂಗಡಿಗಳನ್ನ ಇಂಥ ಅಂಗಡಿಯವನು ರೆಡಿ ಇದ್ದಾನೆ, ಕೊಡ್ತಾನೆ, ಅವನು ತಗೊಳ್ತಾನೆ, ವ್ಯಾಪಾರ ಮಾಡ್ತಾನೆ, ನೀವು ಅಂಗಡಿ ಅಲ್ಲಿ ಗೊಬ್ಬರ ಹೊರಡಿಸಿ ಅಂತೇಳಿ ಹೇಳಿಕ್ಕೆ ನಮ್ಮ ಕೆಲಸನ ಅದು? ಅಧಿಕಾರಿಗಳು ನೀವ್ ಹಾಕಿದ್ರಿ, ನಾವ್ ಹೇಳ್ತಿರೋದಿಷ್ಟೇ. ಸೊಸೈಟಿ ಕೊಡ್ತಿದ್ರು, ಯಾವುದೋ ಇನ್ನೊಬ್ಬ ಮಾರಾಟಗಾರನಿಗೆ ಕೊಡ್ತಿರೋ. ಇಡೀ ಕೂಡ್ಲಿಗಿ ತಾಲೂಕಿನಲ್ಲಿ ರೈತನಿಗೆ ಬೇಕಾಗಿರ್ತಕ್ಕಂಥ ಸಾಂದರ್ಭಿಕ ಅನುಕೂಲಕ್ಕೆ ತಕ್ಕಂತ ಗೊಬ್ಬರ ಕೊಡಬೇಕು. ಇವತ್ತು DAP ಗೊಬ್ಬರ ಮನುಷ್ಯ, ಇವತ್ತು ರೈತರು ಹೆಚ್ಚು ಅದನ್ನೇ ಅವಲಂಬನೆ ಆಗಿದ್ದಾರೆ, ಅದನ್ನೇ ಬಿತ್ತಿದ್ದಾರೆ. ಅದು ಎಲ್ಲಿ ಸಿಗ್ತದ್ರಿ? ಸಿಗಲ್ಲ. ಇವತ್ತು ಯಾರು ಪರ್ಮಿಷನ್ ಇಲ್ಲೋ
ಅಂಗಡಿ ಗೊಬ್ಬರದ ಅಂಗಡಿ ಪರ್ಮಿಷನ್ ಇಲ್ಲದೆ ಅನೇಕ ಹಳ್ಳಿಗಳಲ್ಲಿ ಏಡಿ ಗುಡ್ಡದಲ್ಲಿ ಸಿಗ್ತದೆ, ಅಮ್ಮನಕೆರೆಯಲ್ಲಿ ಸಿಗ್ತದೆ, ವಿರುಪಾಪುರದಲ್ಲಿ ಸಿಗ್ತದೆ, ಚೌಡಾಪುರದಲ್ಲಿ ಸಿಗ್ತದೆ, ಬಣಿಕೋಲಲ್ಲಿ ಸಿಗ್ತದೆ, ಬಟ್ಟಡಿಕೆಯಲ್ಲಿ ಸಿಗ್ತದೆ, ಹೆಗ್ಗಾಳಲ್ಲಿ ಸಿಗುತ್ತೆ. ಇಲ್ಲಿ ಅಂಗಡಿಗಳಲ್ಲಿ ಸಿಗೋದಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿರೋದಿಲ್ವ? ಅದು ಇವರು ಪರ್ಮಿಷನ್ ಇರುವವರೆಗೆ ನೀವು ಹೇಳ್ತಾ ಇದ್ರಿ. ನಾನು ಅನೇಕ ಸಾರಿ ಫೋನ್ನಲ್ಲಿ ಕರೆ ಮಾಡಿದಾಗ ಅಲ್ಲಿ ಅಲಾಟ್ಮೆಂಟ್ ಇಲ್ಲ, ಅವ್ನಿಗೆ ಕೊಡಕ್ ಆಗ್ತಾ ಇಲ್ಲ, ಲೋಡಿಂಗ್ ಬರ್ತಾ ಇಲ್ಲ, ಅಲ್ಲಿ ಟ್ರಿಪ್ ಆಗ್ತಾ ಇಲ್ಲ, ಅಲ್ಲಿ ಬಿಲ್ ಕಟ್ತಾ ಇಲ್ಲ, ಅದು ಸ್ಟಾಕ್ ಇಲ್ಲ ಅಂತ ಹೇಳ್ತೀರಿ. ಅವ್ನಿಗೆ ಎಲ್ಲಿಂದ ಸ್ಟಾಕ್ ಬಂತ್ರಿ? ಹಾಗಾದ್ರೆ ಅವ್ನ ಮೇಲೆ ಯಾವತ್ತಾದ್ರು ನೀವು ಕೇಸ್ ಮಾಡಿದ್ರಾ? ಅವ್ನಿಗೆ ಹೆಂಗ್ ಮಾರಾಟ ಮಾಡ್ತಾನೆ, ಹೆಂಗ್ ಕೊಡ್ತಾರೆ ಅಂತೇಳಿ ಆಯ್ತು. ರೈತ ಹೋಗಿ ಅಲ್ಲಿ ಎಲ್ಲಿ ಸಿಗ್ತದೋ ಅಲ್ಲಿ ಹೋಗಿ ಅವ್ನು ಕೊಡುವಂತ ಹೆಚ್ಚಿನ ಬೆಲೆಗೆ ಇವತ್ತು ಖರೀದಿ ಮಾಡಿಕೊಂತಂದು ಮಾರಾಟ ಮಾಡ್ತಾನೆ. ನಿಜವಾದ ಟೆಂಡರ್ ನಾನು ಹೇಳ್ತೇನೆ, ಇವತ್ತು ಯಾರು ಪರ್ಮಿಷನ್ ಇದೆಯೋ ಗೊಬ್ಬರ ಮಾರಾಟ ಮಾಡುವವರು ಪರ್ಮಿಷನ್ ಇರುವವರೇ ಅದನ್ನ ಖರೀದಿ ಮಾಡಿ ಅಲ್ಲಿ ಬೇರೆ ಒಬ್ಬ ತಮ್ಮ ಆಪ್ತರ ಮನೆಗಳಲ್ಲಿ ಇಟ್ಟು ಮಾರಾಟ ಮಾಡಿ ಹೆಚ್ಚಿನ ಬೆಲೆಗೆ ರೈತರಿಗೆ ಕೊಡ್ತಿದ್ದಾರೆ ಎಂಬುದು ತಮ್ಮೆಲ್ಲರ ಪರವಾಗಿ ನಾನು ಇವತ್ತು ದೂರ ಮಾಡ್ತಾ ಇದ್ದೀನಿ. ಹೆಸರು ಹೇಳೋದಿಲ್ಲ. ಈಗ ಕೂಡ್ಲಿಗೆಯಲ್ಲಿ ಕಳ್ಳತನಗಳು ನಡೀತಾ ಇದ್ದಾವೆ. ಕಳ್ಳತನಗಳು ನಡೆದ್ರೆ ಪೊಲೀಸರು ನಾನು ಮನವಿ ಕೊಟ್ಟಿದ್ದಕ್ಕೆ ಪೊಲೀಸರು ಕೇಳ್ತಾರೆ. ಈಗ ನೀವು ಮಾಡ್ತಾ ಇದ್ದೀರಿ, ಆ ಗೊಬ್ಬರ ಬರೋದ್ರೆ 2 ದಿವಸ ಹಸಿ ಇರುತ್ತೆ, ಆ ಮಳೆ ಬರ್ಬೇಕಲ್ಲ, ಅವಾಗ ಮಳೆ ಬಂದೆ ಅಂದ್ರೆ ಏನ್ ಮಾಡ್ಬೇಕು ಸರ್? ನಿಮ್ ಗೊಬ್ಬರ ಬಂದಾಗ ಅವಾಗ ಮಳೆ ಬಂತಂತ ಕಾಯ್ತಿದೆ ಸರ್. ಅದು ಆ ಮಳೆ ಬಂದಾಗ ನಾವು ರೈತರು ಬಿತ್ತಬೇಕು ಮಾಡಬೇಕು. ಹಂಗಾಗಿ ನಿಮ್ಮ ಮುಂಜಾನೆ ನಮ್ಮ ತಾಲೂಕಿನಲ್ಲಿ ಎಷ್ಟು ಕ್ವಿಂಟಲ್ ಎಷ್ಟು ಟನ್ ಗೊಬ್ಬರ ಹೋಗುತ್ತೆ ಸರ್? ಈಗ ಆಯ್ತಾ, ನೀವು ಕೇಳಿದ್ರೆ ಆಯ್ತಾ, ನೀವೇ ಹಳ್ಳಿ ಒಳಗೆ ಸಿಗ್ತಾ ಇದೆ, ಅದೇ ಹೆಂಗೆ ಅಲ್ಲಿ 50 ರೂಪಾಯಿ ಹೆಚ್ಚಿಗೆ ಮಾಡ್ಬಿಟ್ಟು ಅಲ್ಲಿ ಕೊಡ್ತಾ ಇದಾರಲ್ಲ ಹಳ್ಳಿ ಒಳಗ, ಮತ್ತೆ ಇಲ್ಲೇ ಸಿಗ್ತಾ ಇಲ್ಲ. ಅದು ಕೆಳಗಡೆ ಒಂದು ಗಡ್ಡೆ ಇಲ್ಲ. ಮಾರಾಟ ಮಾಡಿರುವ ಅಂಗಡಿಯ ಒಂದು ಹೇಳ್ತದಾನೆ 5 ಪ್ಯಾಕೆಟ್ಗೆ ಬಿಲ್ ಹಾಕಿಕೊಂಡಿದ್ದೇನೆ, ಇನ್ನು 5 ಪ್ಯಾಕೆಟ್ಗೆ ಬಿಲ್ಲೇ ಹಾಕಿಲ್ಲ. ಈಗ ಕೇಳಿದ್ರೆ ನಾನು ಏನನ್ನ ಮಾಡಿಕೊಳ್ಳಪ್ಪ, ನಿಮ್ಗೆ ಸಂಬಂಧ ಇಲ್ಲ, ನಾನೇ ಕೊಟ್ಟಿಲ್ಲ ಅಂತ ಹೇಳ್ತೇನೆ. 5 ಪ್ಯಾಕೆಟ್ ಬಿಲ್ ಇದೆ, ಇನ್ನು 5 ಪ್ಯಾಕೆಟ್ ಬಿಲ್ ಇಲ್ಲ. ಇಂಥ ಘಟನೆಗಳು ಇನ್ನು ಎಷ್ಟೋ ಇದ್ದಾವೆ. ಕೆಲವು ಸಜ್ಜೆ ಬೀಜಗಳು ಹುಟ್ಟಲ್ಲ, ರಾಗಿ ಬೀಜಗಳು ಹುಟ್ಟಲ್ಲ, ಕೆಲವು ಸೂರ್ಯಕಾಂತಿ ಬೀಜಗಳು ಹುಟ್ಟಲ್ಲ. ರೈತ ಒಂದ್ಸರಿ ಬಿತ್ತಿ ಅದಕ್ಕೆ ಗೊಬ್ಬರ ಬೀಜ ಹಾಕದೆ ಕಷ್ಟ, ಇನ್ನೊಂದ್ಸರಿ ಮತ್ತೆ ಬಿತ್ತನೆಗೆ ತರುವಂತ ಇವತ್ತು ಬರಗಾಲದಲ್ಲಿ ಹಣ ಎಲ್ಲಿಂದ ತರಬೇಕು? ಹುಟ್ಟದೇ ಇರುವಂತ ಬೀಜಗಳನ್ನ ನೀವು ವ್ಯಾಪಾರ ಮಾಡಿದ್ರೆ ನಿಮಗೆ ಆಗಿರ್ತಕ್ಕಂಥ ಟೆಕ್ನಿಕಲ್ ಪ್ರಯೋಗಾಲಯ, ಇವರು ಪ್ರಯೋಗಾಲಯದಲ್ಲಿ ಇದ್ದು ಬಂದಿದ್ದಾರೆ. ಕುಮಾರಸ್ವಾಮಿ ಅವರು ಪ್ರಯೋಗಾಲಯದಲ್ಲಿದ್ರು. ಪ್ರಯೋಗಾಲಯದಲ್ಲಿ ಎಷ್ಟು ಬೀಜಗಳನ್ನ ನೀವು ಕಂಪನಿಗಳು ನಿಮಗೆ ಅಪ್ರೋಚ್ ಆದ ತಕ್ಷಣ ಎಷ್ಟು ಕಂಪನಿಗಳು ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿ ಇವತ್ತು ಮಾರ್ಕೆಟ್ಗೆ ಬಿಡ್ತಾ ಇದ್ರಿ. ನೀವು ಸರಿಯಾಗಿ ಪರೀಕ್ಷೆ ಮಾಡ್ತಾ ಇದ್ರೆ ಇವತ್ತು ಇವ್ರಿಗೇನು ಗೊತ್ತಿರುತ್ತೆ? ಇವರು ಪ್ರಯೋಗಾಲಯದಲ್ಲಿ ವ್ಯಾಪಾರಸ್ಥರು ಯಾರಾದ್ರೂ ಪರೀಕ್ಷೆ ಮಾಡ್ತಾರ? ಮಾರೋದಿಲ್ಲ. ಅವರು ವ್ಯಾಪಾರ ಮಾಡ್ತಾರೆ. ಅವ್ರಿಗೇನು ರೂಲ್ಸ್ ಅವ್ರಿಗೆ ಬೇಕಾಗಿರುತ್ತೆ ಕೇಳ್ತಾರೆ, ಇವ್ರು ಮಾರಾಟ ಮಾಡ್ತಾರೆ. ನಾಳೆ ಇದರಿಂದ ಬಲಿಯಾಗೋದು ರೈತ ಬೆಳೆ ಆದ್ರೆ ಅವನು ನೀವು ಕೊಡಿಸೋಷ್ಟೊತ್ತಿಗೆ ಅವ್ನು ಸೊತ್ತೆ ಹೋಗ್ತದೆ. ಆತ್ಮಹತ್ಯೆಗಳು ಯಾಕೆ ನಡೀತದೆ ಇವತ್ತು? ರೈತ ಆತ್ಮಹತ್ಯೆಗಳಿಂದ ಪರಿಸ್ಥಿತಿಗಳಲ್ಲಿ ಆತ್ಮಹತ್ಯೆಗಳಾಗ್ತವೆ. ಅದು ಕೊನೆಗಾರರ ಅವ್ರ ಕುಟುಂಬ ಇದಕ್ಕೆ ಲಾಸ್ ಆಗುತ್ತೆ. ನೀವು ಯಾರು ಲಾಸ್ ಆಗೋದಿಲ್ಲ. ಇದಾಗ್ಬಿಡ್ದು. ದಯವಿಟ್ಟು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿ. ಈ ವಾದ ವಿವಾದ ನಡೀಲಿಕ್ಕೆ ನಾವು ಯಾರು ಸಭೆಗೆ ಬಂದಿಲ್ಲ, ಆದ್ರೆ ನಮ್ಮ ಅಭಿಪ್ರಾಯಗಳನ್ನು ನಿಮಗೆ ಮಂಡಿಸಿದೀವಿ. ಈಗಾಗಲೇ ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ. ಇಲ್ಲಿ ನಾವು ನಿಮಗೆ ಯಾವುದೇ ಸ್ಪೆಷಲ್ ಆಗಿ ಹೇಳಬೇಕಾಗಿಲ್ಲ. ನಮಗಿಂತೂ ಹೆಚ್ಚು ನಿಮಗೆ ಗೊತ್ತಿರುತ್ತೆ. ನೀವು ಕೃಷಿ ಬಗ್ಗೆನೇ ಓದಿ ಸಂಶೋಧನೆ ಮಾಡಿ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡ್ಕೊಂಡಿದ್ದೀರಿ, ಹೌದಾ? ರೈತನಿಗಿಂತ ಹೆಚ್ಚು ಮಾಹಿತಿ ಮತ್ತು ಸಂಗ್ರಹ ರೈತನ ಬದುಕಿನ ಬಗ್ಗೆ ಗೊತ್ತಿರುತ್ತೆ. ನೀವು ರೈತರ ಮಕ್ಕಳೇ, ನಮ್ಮ ಉಳಿಯಾಳಿನವರು. ನೀವೇನು ಬೇರೆ ಎಲ್ಲೋ ಫಾರಿನ್ ಕಂಟ್ರಿಯಲ್ಲಿ ಓದಿ ಕೃಷಿ ಗೊತ್ತಿಲ್ಲದೆ ಇರ್ತಕ್ಕಂಥ ಸಮುದಾಯದವರಲ್ಲ. ಆ ಕಾರಣಕ್ಕಾಗಿ ನಮ್ಮ ತಾಲೂಕಿನವರಾಗಿ ನಮ್ಮ ತಾಲೂಕಿನ ರೈತರ ಬಗ್ಗೆ ಕಾಳಜಿ ಇಟ್ಟುಕೊಳ್ಳಿ. ಕೃಷಿ ಬಗ್ಗೆ ನಿಮಗೆ ವಿಚಾರ ಗೊತ್ತಿದೆ. ನಾವು ಹೆಚ್ಚು ಹೇಳಿ ಯಾವುದೇ ವಿಚಾರಗಳನ್ನ ಚರ್ಚೆ ಮಾಡಿ ನಿಮ್ಮ ಮನಸ್ಸಿಗೆ ನೋವು ಇನ್ನೊಬ್ಬರಿಗೆ ನೋವು ಮಾಡೋದು ಬೇಕಾಗಿಲ್ಲ, ಹೌದಾ? ರೈತ ನೋವಿದೆ, ಅವರೆಲ್ಲ ಮಾತಾಡ್ತಿದ್ದಾರೆ. ಇಲ್ಲದ್ರೆ ಅನವಶ್ಯಕವಾಗಿ ನಾವೇ ಕೇಳಕ್ ಬರೋಣ ಅಂತ ಪರಿಸ್ಥಿತಿಯಲ್ಲಿ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಇದು ನನ್ನ ಅಭಿಪ್ರಾಯವನ್ನ. ಯಾವುದೇ ರೀತಿಯ ತೊಂದರೆ ಆಗಲ್ಲ, ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಬಿತ್ತನೆ ಬೀಜ ಆಗಿರ್ಬೋದು, ರಸಗೊಬ್ಬರ ಆಗಿರಲಿ, ಇನ್ಯಾವುದೇ ರೀತಿಯ ತರಕಾರಿಗಳು ಆಗಿರ್ಬೋದು. ಸೊ ಆ ಒಂದು ಇದರಲ್ಲಿ ನಾವು ಕೂಡ ಈ ವರ್ಷ ಆಲ್ರೆಡಿ ಮುಂಚೆನೇ, ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಮುಂಚೆನೇ ನಾವು ಆಲ್ರೆಡಿ ಬಿತ್ತನೆ ಬೀಜ ಕೊಡೋದಕ್ಕೆ ಆಲ್ರೆಡಿ ಶುರು ಮಾಡಿದ್ದೀವಿ. ಸೊ ಅದೇ ರೀತಿ ಗೊಬ್ಬರ ಆಗಿರ್ಬೋದು, ಬಿತ್ತನೆ ಬೀಜ ಆಗಿರ್ಬೋದು, ಇನ್ಯಾವುದೇ ಇತರ ರೈತರಿಗೆ ಬೇಕಾದಂಥ ಪರಿಕರಗಳು ಆಗಿರ್ಬೋದು, ಇದರಲ್ಲಿ ಯಾವುದೇ ರೀತಿಯ ರೈತರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ರೈತರ ಸಂಘದವರಾಗಿರ್ಬೋದು, ರೈತರಾಗಿರ್ಬೋದು, ನಿಮ್ಮನ್ನಾಗಿರ್ಬೋದು ಜೊತೆಗೆ ಸೇರಿಸಿರೋದು ಏನು ಉದ್ದೇಶ ಅಂತಂದರೆ, ಎಲ್ಲರೂ ಕೂಡ ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದರೆ ಯಾವ ರೀತಿ ನಾವೆಲ್ಲರೂ ಸೇರ್ಕೊಂಡು ಚೆನ್ನಾಗಿ ರೈತರಿಗೆ ತೊಂದರೆ ಆಗಲಿದ್ದಂಗೆ ಈ ಒಂದು ಮುಂಗಾರನ್ನು ಪರಿಹರಿಸ್ಕೊಂಡು ಯಾರಿಗೂ ತೊಂದರೆ ಆಗಲಿದ್ದಂಗೆ ಎಲ್ಲ ಉತ್ತಮ ಮುಂಗಾರು ಆಗೋಕ್ಕೆ ನಾವೆಲ್ಲರೂ ಸೇರಿಸಿ ಕೈ ಜೋಡಿಸೋಣ ಅಂತ ಹೇಳೋದಕ್ಕೋಸ್ಕರನೇ ಈ ಮೀಟಿಂಗ್ ಕರೆದಿರೋದು. ಎಲ್ಲರೂ ಬಂದಿದ್ದಾರೆ, ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತು ಮುಗಿಸ್ತೇನೆ.